Hey my dear children, welcome back to BioStudy Made Easy. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಬಯಾಲಜಿಗೆ ಫಸ್ಟ್ ಟೆಸ್ಟ್ ಏನಿವಾಗ ಆಗಸ್ಟಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಟೆಸ್ಟ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಫ್ರಮ್ ಆಲ್ 4 ಚಾಪ್ಟರ್ಸ್ ನಾನು ಇವಾಗ ಹೇಳ್ತಾ ಇದ್ದೀನಿ. ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಲಿವಿಂಗ್ ವರ್ಲ್ಡಿಂದ ಹಿಡಿದು ಎನಿಮಲ್ ಕಿಂಗ್ಡಮ್ವರೆಗೂ ಏನೇನೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ಯಾವ ತರಹ ಇದುವರೆಗೂ ಕ್ವೆಶನ್ಸ್ ಕೇಳಿದ್ದಾರೆ, ಅದಕ್ಕೆ ಯಾವ ತರಹ ನೀವು ಆನ್ಸರ್ ಮಾಡಬೇಕು, ಅಥವಾ ಇದನ್ನು ಬಿಟ್ಟು ಬೇರೆ ತರಹ ಕ್ವೆಶನ್ಸ್ ಯಾವ ತರಹ ಕೇಳೋ ಚಾನ್ಸಸ್ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಕೆಲವೊಂದಕ್ಕೆ ಆನ್ಸರ್ಸನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಬಿ ರೆಡಿ ವಿತ್ ಯೋರ್ ಪೆನ್ ಆ್ಯಂಡ್ ಪೇಪರ್ ಸೊ ದಟ್ ನೀವು ಆನ್ಸರನ್ನು ನೋಟ್ ಮಾಡ್ಕೊಳ್ಬಹುದು. ಜೊತೆಗೆ ನಾವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ, ಬಿಕಾಸ್ ಇದರಿಂದ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಅವೈಲೇಬಲ್ ಇದೆ ನಿಮಗೆ ಸ್ಟಡಿ ರಿಲೇಟೆಡ್ ಆ್ಯಂಡ್ ಚಾಪ್ಟರ್ಸ್ನ ಟಾಪಿಕ್ಸ್ನ ಮೇಲೆ ವಿಡಿಯೋ ಇದೆ. ಆ್ಯಂಡ್ ಎನಿಮಲ್ ಕಿಂಗ್ಡಮಲ್ಲಿ ಇವಾಗಲೇ ಟಿಲ್ ಪ್ಲಾಟಿ ಹೆಲ್ಮಿಂಥಸ್ ಕಂಪ್ಲೀಟ್ ಆಗಿದೆ. ಫರ್ದರ್ ಫೈಲಮ್ಗಳನ್ನು ನಾನು ಇನ್ನು ಮುಂದೆ ಆದಷ್ಟು ಬೇಗ ಕವರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೋಟ್ಸ್ ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಏನು ಕೊಟ್ಟಿರ್ತೀನಿ. ಸೊ ಅದರಲ್ಲಿ ನಿಮಗೆ ಸಿಗುತ್ತೆ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹ್ಯಾಂಡ್ ರಿಟನ್ ನೋಟ್ಸ್ ಇರುತ್ತೆ. ವೆಲ್ ನೌ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಾರ್ ಫಸ್ಟ್ ಟೆಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಬರಬಹುದು ಅಂತ ನೋಡೋದಾದರೆ ಲಿವಿಂಗ್ ವರ್ಲ್ಡ್ ಚಾಪ್ಟ್ರಿಂದ. ಸೊ ಬೇಸಿಕಲಿ ಇದು ಚಿಕ್ಕ ಚಾಪ್ಟರ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ವೇಟೇಜ್ ಈ ಚಾಪ್ಟರ್ ಮೇಲಿರಲ್ಲ. ಬಟ್ ಟೆಸ್ಟಲ್ಲಿ ಆಗಿರೋದ್ರಿಂದ ನಿಮಗೆ 1 ಮಾರ್ಕ್ದು 2 ಮಾರ್ಕ್ದು ಅಥವಾ ನೀವು ಈವನ್ 5 ಮಾರ್ಕ್ನ ಕ್ವೆಶನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಫಸ್ಟ್ ಕ್ವೆಶನ್, ವಾಟ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್, ಹೂ ಗೇವ್ ಇಟ್ ಆ್ಯಂಡ್ ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ನಿಮಗೆ ಕೇಳ್ತಾರೆ. ಸೊ ಎಕ್ಸಾಂಪಲ್ ಏನು ಕೊಡಬೇಕು ನೀವು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಂಗೋದ್ದು ಸೈಂಟಿಫಿಕ್ ನೇಮ್ ಮ್ಯಾಂಜಿಫೆರಾ ಇಂಡಿಕಾ ಅಂತ ಇದೆ, ಹೌದಾ? ಸೊ ನೀವು ಇದನ್ನು ಬರೆದು ಬಿಟ್ಟು ಇದೇ ನೀವು ಎಕ್ಸಾಂಪಲ್ ಕೊಡೋದು. ಸೊ ಮ್ಯಾಂಗೋ ಸೈಂಟಿಫಿಕ್ ನೇಮ್ ಏನು ಅಂತಂದರೆ ಮ್ಯಾಂಜಿಫೆರಾ ಇಂಡಿಕಾ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಲೈನ್ ಇಟ್ ಸಪರೇಟ್ಲಿ. ಓಕೆ, ಸೊ ದಿಸ್ ಈಸ್ ದ ಎಕ್ಸಾಂಪಲ್. ಯು ಕ್ಯಾನ್ ರೈಟ್ ಆಫ್ ಎನಿ ಅದರ್ ಆರ್ಗ್ಯಾನಿಸಮ್ ಲೈಕ್ ನೀವು ಬೇರೆ ಆರ್ಗ್ಯಾನಿಸಮ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ದು ಹೋಮೋಸೆಪಿಯನ್ ಅಂತ ಕೊಡಬಹುದು. ಓಕೆ, ಸೊ ನೀವು ಯಾವುದಾದ್ರೂ ಕೊಡ್ಬೋದು. ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸಿದೆ ಅಷ್ಟೇ. ನೆಕ್ಸ್ಟ್, ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಸೊ ಅಗೇನ್ ನಿಮಗೆ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಅವೈಲೇಬಲ್ ಇದೆ, ನೋಟ್ಸ್ ಅವೈಲೇಬಲ್ ಇದೆ, ಅದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗಬಹುದು. ಎಕ್ಸ್ಪ್ಯಾಂಡ್ ICBN ಆ್ಯಂಡ್ ICZN ಆ್ಯಂಡ್ ಹೂ ಈಸ್ ದ ಫಾದರ್ ಆಫ್ ಟ್ಯಾಕ್ಸಾನಮಿ, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ನೋಡಿ, ಇದರ ಮೇಲೆ ನಿಮಗೆ MCQನ ಕೇಳೋ ಚಾನ್ಸಸ್ ಇರುತ್ತೆ. ಆರ್ಡರ್ ಮತ್ತು ಫೈಲಮ್ನ ಮಧ್ಯ ಏನು ಕ್ಯಾಟಗರಿ ಬರುತ್ತೆ ಅಥವಾ ಏನು ಬರುತ್ತೆ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂತ ಕೇಳಬಹುದು. ಓಕೆ, ಸೊ ಆ ತರಹ ನಿಮಗೆ MCQ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಟ್ಯಾಕ್ಸಾನಮಿಕ್ ಹೈರಾರ್ಕಿಯನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಸ್ಟಾರ್ಟಿಂಗ್ ಫ್ರಮ್ ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ವರೆಗೂ ನೋಡ್ಕೊಂಡು ಹೋಗಿ. ನಾವು ಡಿಫೈನ್ ಸ್ಪೀಶೀಸ್ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಅವರು ಡೆಫಿನೇಷನನ್ನು ಕೊಟ್ಬಿಟ್ಟು ನಿಮಗೆ MCQನಲ್ಲಿ ಇದು ಯಾವುದರ ಡೆಫಿನೇಷನ್ ಲೈಕ್ ದಿಸ್ ಈ ತರಹ ಕೇಳೋ ಚಾನ್ಸಸ್ ಇರುತ್ತೆ. ನಾವು ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಯಾವುದು ಅಂತಂದರೆ ದಟ್ ಈಸ್ ಸ್ಪೀಶೀಸ್ ಈಸ್ ದ ಬೇಸಿಕ್ ಯೂನಿಟ್. ಓಕೆ, ಸೊ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು ಕ್ಲಾಸಿಫಿಕೇಷನ್. ನಾವು ಲೀನಿಯನ್ ಹೈರಾರ್ಕಿನಲ್ಲಿ ನಿಮಗೆ ಮ್ಯಾನ್ದು ಕೇಳಬಹುದು, ಹೌಸ್ ಫ್ಲೈ, ಮ್ಯಾಂಗೋ ಅಥವಾ ವೀಟ್. ಸೊ ಲಾಸ್ಟಲ್ಲಿ ಒಂದು ಚಾರ್ಟ್ ಇದೆ ಅಲ್ವಾ, ನಿಮಗೆ ಚಾಪ್ಟರ್ ಎಂಡಲ್ಲಿ ನಿಮಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಹೌದಾ? ಸೊ ಲೈಕ್ ದಿಸ್, ಅದರಲ್ಲಿ ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ ಅದರದ್ದೆಲ್ಲ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಒಂದರದ್ದು ಅವರು ನಿಮಗೆ 3 ಮಾರ್ಕ್ಸಲ್ಲೂ 2 ಮಾರ್ಕಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹೋಗಿರಿ. ನಾವು ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ನ ನೋಡೋದಾದರೆ ಮೇನ್ ಎಕ್ಸಾಮ್ಸಿಗೆ ಇದಕ್ಕೆ ಜಾಸ್ತಿ ವೇಳೆಗಿಲ್ಲ. ಬಟ್ ಫಾರ್ ಟೆಸ್ಟ್ ಐ ಆಮ್ ಟೆಲಿಂಗ್ ಯು ಅಗೇನ್, ನಿಮಗೆ ಟೆಸ್ಟ್ಗೆ ಈ ಚಾಪ್ಟರ್ಸ್ಗಳು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ 35 ಮಾರ್ಕ್ಸಲ್ಲಿ ನಿಮಗೆ ಜಸ್ಟ್ 4 ಅಥವಾ 5 ಚಾಪ್ಟರ್ಸ್ ಕೊಡಬೇಕು ಅಂತಂದರೆ ಆಬ್ವಿಯಸ್ಲಿ ಅವರು ಇದೇ ಚಾಪ್ಟರ್ಸಿಂದ ನಿಮಗೆ 1 ಮಾರ್ಕ್ 2 ಮಾರ್ಕ್ ಆರ್ ಇವನ್ 5 ಮಾರ್ಕ್ನ ಕ್ವಶನ್ನು ಕೂಡ ಇದರಿಂದ ನಿಮಗೆ ತೆಗಿತಾರೆ. ಸೊ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ನೋಡೋದಾದರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಯಾರು ಕೊಟ್ಟರು, 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಯಾರು ಕೊಟ್ಟರು ಅಂತ ಕೇಳ್ಬೋದು. ಆ್ಯಂಡ್ ಡಯೋಟೊಮೇಷಿಯಸ್ ಅರ್ತ್ ಅಂದರೆ ಏನು ಆ್ಯಂಡ್ ಅದರ ಯೂಸ್ ಏನು ಅಂತ ನಿಮಗೆ ಕೇಳಬಹುದು. ನಾವು ವಾಟ್ ಈಸ್ ರೆಡ್ ಟೈಡ್, ನೇಮ್ ದ ಆರ್ಗ್ಯಾನಿಸಮ್ ಕಾಸಿಂಗ್ ಇಟ್. ನಿಮಗೆ ಇದಕ್ಕೆಲ್ಲ ಆನ್ಸರ್ಸ್ ನನ್ನ ಚಾನಲಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ದು ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಟಾಪಿಕ್ ವೈಸ್. ಅದರಲ್ಲಿ ನಿಮಗೆ ಎಲ್ಲ ಈ ಆನ್ಸರ್ಸ್ ನಿಮಗೆ ಸಿಗುತ್ತೆ ವಿತ್ ನೋಟ್ಸ್ ಆಗಿರೋದ್ರಿಂದ ಯು ಕ್ಯಾನ್ ಪ್ರಿಪೇರ್ ಫಾರ್ ದೀಸ್ ಕ್ವೆಶನ್ಸ್ ಈಸಿಲಿ. ನಾವು ರೆಡ್ ಟೈಡ್ ನೇಮ್ ದ ಆರ್ಗ್ಯಾನಿಸಮ್ ಅಂತಂದರೆ ದಿಸ್ ರೆಡ್ ಟೈಡ್ ಈಸ್ ಕಾಸ್ಡ್ ಬೈ ರೆಡ್ ಡೈನೋಫ್ಲಾಜೆಲೆಟ್ಸ್. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಗೋನಿಯಾಲಕ್ಸ್ ಅನ್ನುವಂತಹ ರೆಡ್ ಡೈನೋಫ್ಲಾಜೆಲೆಟ್ ಈ ರೆಡ್ ಟೈಡನ್ನು ಕಾಸ್ ಮಾಡುತ್ತೆ.
ನಾವು 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೊನೆರಾ ಜನರಲ್ ಆಗಿ ಕ್ವಶನ್ ಕೇಳಬಹುದು, ಅಥವಾ ಫೀಚರ್ಸ್ ಆಫ್ ಮೈಕೋಟಾ ಅಂತಂದರೆ ನಥಿಂಗ್ ಬಟ್ ಫಂಗೈ, ಇದ್ರ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಆ್ಯಂಡ್ ಕ್ಲಾಸಿಫೈ ಪ್ರೋಟೋಝೋವನ್. ಸೊ ಪ್ರೋಟೋಝೋವನ್ಸಲ್ಲಿ ನಿಮಗೆ ಸೀಲಿಯೇಟೆಡ್, ಫ್ಲಾಜೆಲೇಟೆಡ್, ಸ್ಪೋರೋಝೋವನ್ ಈ ರೀತಿಯಾಗಿ ಪ್ರೋಟೋಝೋವನ್ಸ್ನ ಕ್ಲಾಸಿಫಿಕೇಷನ್ ಬರುತ್ತೆ. ಸೊ ಅದರದ್ದು ಜಸ್ಟ್ ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ ನೀವು, ಯಾವ್ಯಾವ್ದಿದೆ ಪ್ರೋಟೋಝೋವನ್ಸಲ್ಲಿ ಮತ್ತು ಟೈಪ್ಸ್ ಯಾವ್ಯಾವ್ದಿದೆ ಅಂತ ಹೇಳಿ. ಅಗೇನ್ ವಿಡಿಯೋಸ್ ಇದೆ ಅದ್ರ ಮೇಲೆ, ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ, ಯು ಕ್ಯಾನ್ ವಾಚ್. ಆ್ಯಂಡ್ ಡಿಸೀಸ್ ಕಾಸಿಂಗ್ ಪ್ರೋಟೋಝೋವನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ಲೀಪಿಂಗ್ ಸಿಕ್ನೆಸ್ಸನ್ನು ಕಾಸ್ ಮಾಡುವಂಥ ಪ್ರೋಟೋಝೋವಾ ಯಾವುದು? ಟ್ರೈಪ್ಯಾನೋಝೋಮಾ ಅಂತ ಇದೆ. ಓಕೆ, ಆ್ಯಂಡ್ ಈ ಮಲೇರಿಯಾನ ಕಾಸ್ ಮಾಡುವಂತಹ ಪ್ರೋಟೋಝೋವಾ ಯಾವುದು? ದಟ್ ಈಸ್ ಪ್ಲಾಸ್ಮೋಡಿಯಮ್. ಓಕೆ, ಸೊ ಈ ರೀತಿಯಾಗಿ, ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ MCQನಲ್ಲಿ ಎಲ್ಲ ಕ್ವಶನ್ಸು ಕೇಳ್ತಾರೆ. ನಾವು ಸಿನೋಸೈಟಿಕ್ ಹೈಫೆ ಅಂತಂದರೆ ಏನು? ದಟ್ ಈಸ್ ಮಲ್ಟಿ ನ್ಯೂಕ್ಲಿಯೇಟೆಡ್ ಹೈಫೆಯನ್ನು ನಾವು ಸಿನೋಸೈಟಿಕ್ ಹೈಫೆ ಅಂತ ಕರಿತೀವಿ. ದಟ್ ಈಸ್ ವಿತೌಟ್ ಎನಿ ಸೆಲ್ ವಾಲ್ಸ್. ನೇಮ್ ಟು ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಲೈಚನ್ಸ್. ನೋಡಿ, ಲೈಚನ್ಸ್ನ 2 ಸಿಂಬಯೋಟಿಕ್ ಅಸೋಸಿಯೇಷನ್ ಯಾವುದು ಅಂತಂದರೆ, ಒಂದು ಮೈಕೋರೈಸಾ, ಇಟ್ ಶುಡ್ ಬಿ ಆಲ್ಗೆ. ಓಕೆ, ಸೊ ಇದು ಆಲ್ಗೆ ಆಗಬೇಕು. ಆಲ್ಗೆಯ 2 ಸಿಂಬಯೋಟಿಕ್ ಅಸೋಸಿಯೇಷನ್ ಯಾವುದು ಅಂದರೆ, ಒಂದು ಮೈಕೋರೈಸಾ, ಇನ್ನೊಂದು ಲೈಚನ್. ಹೇಗೆ ಅಂತಂದರೆ, ಮೈಕೋರೈಸಾ ಅಂತಂದರೆ ರೂಟ್ಸಲ್ಲಿ ಇರುವಂತಹ ಆಲ್ಗೆ, ರೂಟ್ ಪ್ಲಸ್ ಆಲ್ಗೆಯನ್ನು ನಾವು ಮೈಕೋರೈಸಾ ಅಂತ ಕರಿತೀವಿ. ಲೈಚನ್ ಅಂತಂದರೆ ಆಲ್ಗೆ ಪ್ಲಸ್ ಫಂಗೈ. ಓಕೆ, ಸೊ ಫಂಗೈ ಜೊತೆ ಇದ್ದರೆ ಲೈಚನ್, ರೂಟಲ್ಲಿದ್ದರೆ ಮೈಕೋರೈಸಾ. ನಾವು ಇದರಲ್ಲಿ ಆಲ್ಗಲ್ ಕಾಂಪೋನೆಂಟ್ ಯಾವುದು, ಫಂಗಲ್ ಕಾಂಪೋನೆಂಟ್ ಯಾವುದು ಲೈಚನಲ್ಲಿ? ಇದು ಕೂಡ ನಿಮಗೆ ಪಾಸಿಬಲ್ ಕ್ವೆಶನ್ ಆಗಿದೆ. ನೋಡಿ, ಲೈಚನಲ್ಲಿ ನಿಮಗೆ ಫೈಕೋಬಯಾಂಟ್ ಆ್ಯಂಡ್ ಮೈಕೋಬಯಾಂಟ್ ಅಂತ ನಾವಿದನ್ನು ಕರಿತೀವಿ. ಓಕೆ, ಮೈಕೋಬಯಾಂಟ್ ಈ ರೀತಿ ಕ್ವಶನ್ ಬರುತ್ತೆ. ಮೈಕೋಬಯಾಂಟ್ ಯಾವುದು? ಫಂಗೈ. ಫೈಕೋಬಯಾಂಟ್ ಯಾವುದು? ಆಲ್ಗೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವಾಟ್ ಆರ್ ಹೆಟ್ರೋಸಿಸ್ಟ್? ಮೆನ್ಷನ್ ಒನ್ ಫಂಕ್ಷನ್. ಸೊ ಹೆಟ್ರೋಸಿಸ್ಟ್ ಅಂದರೆ ಏನು? ನಾಸ್ಟಾಕಲ್ಲಿ ನಾವು ಅಬ್ಸರ್ವ್ ಮಾಡುವಂತಹ ಸ್ಪೆಷಲ್ ಸೆಲ್ ಇದಾಗಿದೆ ಹೆಟ್ರೋಸಿಸ್ಟ್. ಇದರ ಫಂಕ್ಷನ್ ಏನು ಅಂತಂದರೆ, ನೈಟ್ರೋಜನನ್ನು ಫಿಕ್ಸ್ ಮಾಡುವಂಥದ್ದು ಇದರ ಫಂಕ್ಷನ್ ಆಗಿದೆ. ಆ್ಯಂಡ್ ಕ್ಲಾಸಿಫೈ ದ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದೇರ್ ಶೇಪ್. 4 ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ರಾಡ್ ಶೇಪ್ಡ್, ದಟ್ ಈಸ್ ಬ್ಯಾಸಿಲಸ್, ಆ್ಯಂಡ್ ಕಾಮಾ ಶೇಪ್ಡ್ ವಿಬ್ರಿಯೋ, ಆ್ಯಂಡ್ ದೆನ್ ರೌಂಡ್ ಶೇಪ್ಡ್ ಕೋಕೈ, ಆ್ಯಂಡ್ ಸ್ಪೈರಲ್ ಶೇಪ್ಡ್ ಸ್ಪಿರಿಲಮ್. ಓಕೆ, ನಾವು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಕೆ ಬ್ಯಾಕ್ಟೀರಿಯಾ? ನೋಡಿ, ಆರ್ಕೆ ಬ್ಯಾಕ್ಟೀರಿಯಾ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅದರಲ್ಲಿ ನಾವು ಥರ್ಮೋ ಎಸಿಡೋಫೈಲ್ಸ್ ಮತ್ತು ಹ್ಯಾಲೋಫೈಲ್ಸ್ ಅಂತ ನೋಡ್ತೀವಿ. ಅಂದರೆ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಸರ್ವೈವ್ ಆಗುವಂತಹದ್ದು ಆರ್ಕೆ ಬ್ಯಾಕ್ಟೀರಿಯಾಗಳು. ಥರ್ಮೋ ಎಸಿಡೋಫೈಲ್ಸಲ್ಲಿ ಹೈ ಟೆಂಪ್ರೇಚರ್ ಮತ್ತು ಎಸಿಡಿಟಿಯನ್ನು ಟಾಲರೇಟ್ ಮಾಡಿಕೊಂಡು ಅಂತಹ ಎಕ್ಸ್ಟ್ರೀಮ್ ಕಂಡೀಷನ್ನಲ್ಲೂ ಬದುಕುವಂತಹ ಬ್ಯಾಕ್ಟೀರಿಯಾನ ನಾವು ಥರ್ಮೋ ಎಸಿಡೋಫೈಲ್ಸ್ ಅಂತೀವಿ. ಹ್ಯಾಲೋಫೈಲ್ಸ್ ಅಂತಂದರೆ ಹೈ ಸಲೈನಿಟಿ ಅಥವಾ ಹೈ ಸಾಲ್ಟ್ ಕಂಟೆಂಟ್ ಇರುವಂತಹ ವಾಟರ್ ಸೋರ್ಸಸಲ್ಲಿ ಬದುಕುವಂತಹ ಬ್ಯಾಕ್ಟೀರಿಯಾನ ನಾವು ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಮೇಲೆ ನಿಮಗೆ MCQ ಬರುತ್ತೆ. ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಇದು ಯಾವುದರ ಎಕ್ಸ್ಪ್ಲನೇಷನ್ ಅಂತ ಕೇಳ್ತಾರೆ. ಸೊ ಹೈ ಸಲೈನ್ ಕಂಡೀಷನ್ನಲ್ಲಿ ಬದುಕುವಂತಹ ಆರ್ಗ್ಯಾನಿಸಮ್ನ ಏನಂತ ಕರಿತೀವಿ? ಹ್ಯಾಲೋಫೈಲ್ಸ್. ಓಕೆ, ಸೊ ಈ ರೀತಿ ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಸ್ಟ್ರಕ್ಚರ್ ಆಫ್ ನಾಸ್ಟಾಕ್ ಆ್ಯಂಡ್ ಬ್ಯಾಕ್ಟೀರಿಯೋಫೇಜ್ ಬೋತ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 ಮಾರ್ಕ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ವೈಟ್ ಈಸಿ ಆಲ್ಸೋ ಟು ಲರ್ನ್. ಸೊ ಇವುಗಳನ್ನು ನೋಡ್ಕೊಳ್ಳಿ. ಕಂಪಲ್ಸರಿಯಾಗಿ ನಿಮಗೆ ಡೈಗ್ರಾಮ್ ಬಂತು ಅಂತಂದರೆ ನಿಮ್ಗೆ ಇದರದೇ ಡೈಗ್ರಾಮ್ ಕೇಳಬೇಕು ಅವರು. ಸೊ ಆಲ್ ಇನ್ ದೀಸ್ 4 ಚಾಪ್ಟರ್ಸ್ ನಿಮಗೆ ಯಾವುದು ಡೈಗ್ರಾಮ್ ಇಲ್ಲ ಅಷ್ಟೊಂದು. ಕೇಳಿದರೆ ನಾಸ್ಟಾಕು ಬ್ಯಾಕ್ಟೀರಿಯೋಫೇಜನ್ನೇ ಕೇಳಬೇಕು. ಸೊ ಹಾಗಾಗಿ ನೋಡ್ಕೊಂಡು ಹೋಗಿ. ನಾವು ಮೆನ್ಷನ್ ಕ್ಲಾಸಸ್ ಆಫ್ ಫಂಗೈ. ಸೊ ನಾನೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ, ಆಸ್ಕೋ, ಬೆಸಿಡಿಯೋ, ಫೈಕೋ, ಡ್ಯೂಟಿರೋ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ನಿಮಗೆ ಇದರ ಏನು ಅಡ್ಡ ಹೆಸರು ಅಂತ ನಾವು ಹೇಳ್ಬೋದು. ಸೊ ಆಸ್ಕೋಮೈಸೈಟಿಸ್ನ ಏನಂತಾರೆ, ಬೆಸಿಡಿಯೋಮೈಸೈಟಿಸ್ನ ಏನಂತಾರೆ, ಫೈಕೋನ ಏನು, ಡ್ಯೂಟಿರೋನ ಏನು. ಫಾರ್ ಎಕ್ಸಾಂಪಲ್, ಇವಾಗ ಡ್ಯೂಟಿರೋಮೈಸೈಟಿಸ್ನ ಫಂಗೈ ಇಂಪರ್ಫೆಕ್ಟೈ ಅಂತ ಕರೀತಾರೆ. ಸೊ ಯಾವುದು? ಡ್ಯೂಟಿರೋಮೈಸಿಟಿಸ್. ಯಾಕೆ? ಬಿಕಾಸ್ ಅದರಲ್ಲಿ ಸೆಕ್ಷುವಲ್ ಸೈಕಲ್ ಇನ್ನೂ ಅಥವಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ನೂ ನಾವು ಐಡೆಂಟಿಫೈ ಮಾಡಿಲ್ಲ. ಸೊ ಹಾಗಾಗಿ ಅದನ್ನು ಫಂಗೈ ಇಂಪರ್ಫೆಕ್ಟೈ ಅಂತ ನಾವು ಕರಿತೀವಿ. ಓಕೆ, ಉಳಿದಿದ್ರಲ್ಲಿ ಸೆಕ್ಷುವಲ್ ಅಸೆಕ್ಷುವಲ್ ಎರಡನ್ನೂ ಕೂಡ ನಾವು ನೋಡ್ತೀವಿ. ನಾವು ಈ ತರಹ ಸ್ಯಾಕ್ ಫಂಗೈ ಅಂತ ಕರಿತೀವಿ, ಬ್ರ್ಯಾಕೆಟ್ ಫಂಗೈ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದು ಅಂತ ಹೇಳಿ ನೀವು ನೀಟಾಗಿ ನೋಡ್ಕೊಳ್ಳಿ. ಅಗೇನ್ ಇದನ್ನು ಕೂಡ ನಾನು ಫಂಗೈನ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ, ಅದರಲ್ಲಿ ನಿಮಗೆ ಡೀಟೇಲ್ಡಾಗಿ ಎಲ್ಲ ಆನ್ಸರ್ ಸಿಗುತ್ತೆ. ಆ್ಯಂಡ್ ಈವನ್ ಇದರ ಕ್ಯಾರೆಕ್ಟರ್ಸನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಫ್ ಆಲ್ ದೀಸ್ 4 ಕ್ಲಾಸಸ್ ಆಫ್ ಫಂಗೈ. ಸೊ ಇಟ್ಸ್ ಬೆಟರ್ ಯು ಗೋ ಥ್ರೂ ದ ವಿಡಿಯೋ ಒನ್ಸ್. ನೋ ಸ್ಟೆಪ್ಸ್
ಇನ್ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ ನೋಡಿ, ಇದನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳಬಹುದು ಅಥವಾ MCQನಲ್ಲಿ ಸೀಕ್ವೆನ್ಸನ್ನು ಕೊಟ್ಟು. ಸೊ ಸೆಕ್ಷುವಲ್ ಸೈಕಲಲ್ಲಿ 3 ಸ್ಟೆಪ್ಸ್ ಇದೆ. ಓಕೆ, ಫಸ್ಟ್ ಒನ್ ಪ್ಲಾಸ್ಮೋಗೆಮಿ, ಸೆಕೆಂಡ್ ಒನ್ ಕ್ಯಾರಿಯೋಗೆಮಿ ಆ್ಯಂಡ್ ಥರ್ಡ್ ಸ್ಟೆಪ್ ಈಸ್ ಮಿಯೋಸಿಸ್ ಇನ್ ಝೈಗೋಟ್. ಸೊ ಈ ಮೂರನ್ನು ಸೀಕ್ವೆನ್ಸ್ ವೈಸ್ ಆಗುತ್ತೆ. ಫಸ್ಟ್ ಇದು, ಅದಾದ ನಂತರ ಕ್ಯಾರಿಯೋಗೆಮಿ, ಅದಾದಮೇಲೆ ಮಿಯೋಸಿಸ್ ಆಗುತ್ತೆ. ಸೊ ಈ ಸೀಕ್ವೆನ್ಸನ್ನು ಕೂಡ ನಿಮಗೆ MCQನಲ್ಲಿ ಕೇಳಿದ್ದಾರೆ. ನಾವು ಸೆಲ್ ವಾಲ್ ಆಫ್ ಫಂಗೈ ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೌ ಆರ್ ಆಸ್ಕೋಮೈಸಿಟಿಸ್ ಡಿಫ್ರೆಂಟ್ ಫ್ರಮ್ ಬೆಸಿಡಿಯೋಮೈಸಿಟಿಸ್. ಅಗೇನ್ ಇದಕ್ಕೆ ನಿಮಗೆ ಆನ್ಸರ್ ನಾನೇನು ಹೇಳಿದ್ದೀನಲ್ವ ನಿಮಗೆ ವಿಡಿಯೋ, ಫಂಗೈನ ವಿಡಿಯೋ, ಅದರಲ್ಲಿ ನಿಮಗೆ ಡೀಟೇಲ್ಡಾಗಿ ಅದರ ಕ್ಯಾರೆಕ್ಟರ್ಸನ್ನು ಹೇಳಿದ್ದೀನಿ. ಸೊ ವಿಲ್ ಗೆಟ್ ಟು ನೋ ದ ಡಿಫ್ರೆನ್ಸಸ್. ಮೈಕೋಪ್ಲಾಸ್ಮಾ ನೋಡಿ, ದಿಸ್ ಈಸ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಆಗಿದೆ. ಆ್ಯಂಡ್ ದೆನ್ ಅದರ ಜೊತೆಗೆ ಇಟ್ ಕ್ಯಾನ್ ಲಿವ್ ವಿತೌಟ್ ಆಕ್ಸಿಜನ್ ಆ್ಯಂಡ್ ನೋ ಸೆಲ್ ವಾಲ್. ಓಕೆ, ಸೊ ಸೆಲ್ ವಾಲ್ ಇಲ್ಲದೆ ಇರುವಂತಹ ಆರ್ಗ್ಯಾನಿಸಮ್ ಆಗಿದೆ. ಸೊ ಆಲ್ ದೀಸ್ ಥಿಂಗ್ಸ್ ಯು ಶುಡ್ ಬಿ ನೋಯಿಂಗ್ ಅಬೌಟ್ ಮೈಕೋಪ್ಲಾಸ್ಮಾ. ಯಾವ ತರಹ ಬೇಕಾದರೂ MCQನಲ್ಲಿ ಕ್ವಶನ್ ಕೇಳ್ಬೋದು. ಡಿಸೀಸ್ ಕಾಸ್ಡ್ ಬೈ ಪ್ರಿಯಾನ್ಸ್, ದಟ್ ಈಸ್ ಮ್ಯಾಡ್ ಕೌ ಡಿಸೀಸ್ ಅಂತ ಬರುತ್ತೆ ಪ್ರಿಯಾನ್ಸಿಂದ. ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಅದನ್ನು ಹೋಬ್ ಡಿಸೀಸ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ಇದನ್ನೆಲ್ಲ ನೀವು ನೋಡಬೇಕು. ಆ್ಯಂಡ್ ವೈರಾಯ್ಡ್ ಮತ್ತು ಪ್ರಿಯಾನ್ಸ್ ಅಂದರೆ ಏನು, ಅವುಗಳ ಡಿಫ್ರೆನ್ಸಸ್ ಏನು ಅಂತ ನೀವು ನೀಟಾಗಿ ನೋಡ್ಕೊಳ್ಬೇಕು. ಅಗೇನ್ ಇದ್ರ ಮೇಲೂ ಕೂಡ ವಿಡಿಯೋ ಅವೈಲೇಬಲ್ ಇದೆ ಚಾನಲಲ್ಲಿ. ಸೊ ಒಂದು ಸರ್ತಿ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ನಾವು ಸೊ ಪ್ಲ್ಯಾಂಟ್ ಕಿಂಗ್ಡಮ್ ಚಾಪ್ಟರ್ನ ನೋಡೋದಾದರೆ, ಸೊ ಈ 4 ಚಾಪ್ಟರ್ಸಲ್ಲಿ ಕಂಪೇರ್ ಮಾಡಿದರೆ ಪ್ಲ್ಯಾಂಟ್ ಕಿಂಗ್ಡಮ್ ಮತ್ತು ಆ್ಯನಿಮಲ್ ಕಿಂಗ್ಡಮ್ ದೇ ಆರ್ ಹ್ಯಾವಿಂಗ್ ದ ಹೈಯೆಸ್ಟ್ ವೇಟೇಜ್. ಸೊ ನಾವು ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ನಿಮಗೆ ಹೆಚ್ಚಾಗಿ ಡೈರೆಕ್ಟ್ ಕ್ವಶನ್ಸನ್ನು ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಫಾರ್ 5 ಮಾರ್ಕ್ಸ್ ಆಲ್ಸೋ ನಿಮ್ಗೆ ಇದರಿಂದ ಕಂಪಲ್ಸರಿಯಾಗಿ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ಕ್ಲಾಸಿಫಿಕೇಷನ್ ಆಫ್ ಆಲ್ಗೆ ವಿತ್ ದ ಫೀಚರ್ಸ್, ದಟ್ ಈಸ್ 3 ಆಲ್ಗೆನಲ್ಲಿ ಮಿನಿಮಮ್. ಸೊ 3 ಕ್ಲಾಸಸ್ ಆಫ್ ಆಲ್ಗೆ ಇದೆ, ದಟ್ ಈಸ್ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಆ್ಯಂಡ್ ರೆಡ್ ಆಲ್ಗೆ. ಅದನ್ನು ನೀವು ನೀಟಾಗಿ ನಾನು ಆಲ್ಗೆದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಒಂದು ಸರ್ತಿ ನೋಡ್ಕೊಂಡ್ರಿ ಅಂದರೆ ಅದರೆಲ್ಲ ಕ್ಯಾರೆಕ್ಟರ್ಸನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ, ಇದು 5 ಮಾರ್ಕ್ಸಲ್ಲಿ ಕ್ವಶನ್ ಕೇಳಿದಾಗ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರಲ್ಲೇ ನಿಮಗೆ ಸ್ಟೋರೇಜ್ ಮಟೀರಿಯಲ್ ಯಾವುದು, ಪಿಗ್ಮೆಂಟ್ಸ್ ಯಾವುದು ಅನ್ನೋದು ಕೂಡ ಕವರಾಗಿ ಹೋಗಿಬಿಡುತ್ತೆ. ಆ್ಯಂಡ್ ಇವುಗಳನ್ನು MCQನಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಫಿಯೋಫೈಶಿಯೆ, ರೋಡೋಫೈಶಿಯೆ, ಸೊ ಈ ರೀತಿಯಾಗಿ ಸ್ಟೋರೇಜ್ ಮಟೀರಿಯಲ್ ಯಾವುದು, ಅದರಲ್ಲಿ ಪಿಗ್ಮೆಂಟ್ಸ್ ಯಾವುದು ಅಂತ ಕೇಳ್ತಾರೆ. ಸೊ ಹಾಗಾಗಿ MCQನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ, ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ ನಿಮಗೆ 2 ಮಾರ್ಕ್ಸಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಆ್ಯಂಡ್ ವಿಚ್ ಪ್ಲಾಂಟ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಸೊ ಇಟ್ಸ್ ವೆರಿ ವೆಲ್ ನೋನ್, ದಟ್ ಈಸ್ ಬ್ರಯೋಫೈಟ್ಸ್ ಆರ್ ದ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಆ್ಯಂಡ್ ವೈ ದೇ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕೂಡ ನಿಮಗೆ ಕ್ವಶನ್ ಅರೈಸ್ ಆಗ್ಬೋದು ಫಾರ್ 2 ಮಾರ್ಕ್ಸ್. ಯಾಕೆ ಅಂತಂದರೆ ಅವುಗಳು ಸೆಕ್ಷುವಲ್ ರಿಪ್ರೊಡಕ್ಷನ್ಗೋಸ್ಕರ ದೇ ಆರ್ ಡಿಪೆಂಡೆಂಟ್ ಆನ್ ವಾಟರ್. ಸೊ ದಟ್ಸ್ ವೈ ಅವುಗಳು 2 ಲೈಫನ್ನು ಅವುಗಳು ಲೀಡ್ ಮಾಡ್ತಿರೋದ್ರಿಂದ, ದಟ್ ಈಸ್ ದೇ ಆರ್ ಡಿಪೆಂಡೆಂಟ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್. ಸೊ ಹಾಗಾಗಿ ದೇ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಆ್ಯಂಡ್ ಫೀಚರ್ಸ್ ಆಫ್ ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್ ನಿಮಗೆ ಅಗೇನ್ 5 ಮಾರ್ಕ್ನ ಡೈರೆಕ್ಟ್ ಕ್ವಶನ್ ಆಗಿರುತ್ತೆ. ಅಂದರೆ ಯಾವುದಾದ್ರೂ ಕೇಳ್ಬೋದು ಅವರು, ಬ್ರಯೋಫೈಟ್ದಾದರೂ, ಟೆರಿಡೋಫೈಟ್ ಆರ್ ಜಿಮ್ನೋಸ್ಪರ್ಮ್ಸ್, ಎನಿ ಒನ್. ಆ್ಯಂಡ್ ಟೈಪ್ಸ್ ಆಫ್ ಟೆರಿಡೋಫೈಟ್ಸ್ ನಿಮಗೆ 2 ಮಾರ್ಕಲ್ಲಿ ಕೇಳ್ತಾರೆ, ದಟ್ ಈಸ್ ಲೈಕಾಪ್ಸಿಡಾ, ಟೆರಾಪ್ಸಿಡಾ, ಸ್ಪಿನಾಪ್ಸಿಡಾ, ಈ ಥರ 4 ಟೈಪ್ಸ್ ಇದೆ. ವಿತ್ ಎಕ್ಸಾಂಪಲ್ ನೀವು ಅದನ್ನು ಒಂದು ಸರ್ತಿ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ಪ್ಲ್ಯಾಂಟ್ ಕಿಂಗ್ಡಮ್ದು ಕೂಡ ಪ್ರತಿ ಫೈಲಮ್ದು ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಡಿವಿಷನ್. ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ವಿ ಕಾಲ್ ಇಟ್ ಆಸ್ ಡಿವಿಷನ್, ಬಟ್ ಇಟ್ಸ್ ಓಕೆ, ಫೈಲಮ್ ಕೂಡ ಅನ್ಬಹುದು. ಸೊ ಎಲ್ಲ ಫೈಲಮ್ದು ಕೂಡ 5 ಫೈಲಮ್ 5 ಡಿವಿಷನ್ದು ಕೂಡ ನಾನು ನೀಟಾಗಿ ಡೀಟೇಲ್ಡ್ ವಿಡಿಯೋ ಇದೆ ಚಾನಲಲ್ಲಿ, ಸಪ್ರೇಟ್ ಒಂದೊಂದೇ ಡಿವಿಷನ್ದು. ಸೊ ನೋಡಿ, ನೋಟ್ಸ್ ಕೂಡ ಇರುತ್ತೆ, ಯು ಕ್ಯಾನ್ ಗೋ ಥ್ರೂ ದಟ್. ಆ್ಯಂಡ್ ಡಿಫೈನ್ ಪ್ರೋಥ್ಯಾಲಸ್, ಈ ರೀತಿಯಾಗಿ ಪ್ರೋಟೋನಿಮಾ ಅಂದ್ರೇನು, ಪ್ರೋಥ್ಯಾಲಸ್ ಅಂದ್ರೇನು, ಈ ತರಹ ಅವರೇ ನಿಮಗೆ ಕೊಟ್ಟು MCQನಲ್ಲಿ ಇದು ಏನು ಅಂತ ಅವ್ರು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅಥವಾ ಪ್ರೋಟೋನಿಮಾ ಯಾವುದ್ರಲ್ಲಿ ಕಂಡು ಬರುತ್ತೆ, ಪ್ರೋಥ್ಯಾಲಸ್ ಯಾವುದ್ರಲ್ಲಿ ಕಂಡು ಬರುತ್ತೆ, ಈ ರೀತಿಯಾಗಿ. ಆ್ಯಂಡ್ ಜೆಮ್ಮೆ ಅಂತಂದರೆ ಏನು, ಯಾವ ಫೈಲಮಲ್ಲಿ ಅದು ಕಂಡು ಬರುತ್ತೆ ಅಂತ. ದೀಸ್ ಆರ್ ದ ಅಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಫೌಂಡ್ ಇನ್ ಬ್ರಯೋಫೈಟ್ಸ್. ಆ್ಯಂಡ್ ಯಾವ ಫೈಲಮ್ ಅಂತಂದರೆ ದಟ್ ಈಸ್ ಬ್ರಯೋಫೈಟ್ಸ್. ಓಕೆ, ನಾವು ಸೊ ವಿಲ್ ಮೂವ್ ಟು ದ ಆ್ಯನಿಮಲ್ ಕಿಂಗ್ಡಮ್ ನಾವು. ಸೊ ಆ್ಯನಿಮಲ್ ಕಿಂಗ್ಡಮಲ್ಲಿ ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳೋದಾದರೆ, ಸೀಲೆಂಟ್ರೇಟ್ಸಲ್ಲಿ 2 ಬೇಸಿಕ್ ಬಾಡಿ ಫಾರ್ಮ್ ಇದೆ, ಅದನ್ನು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ರೀಸೆಂಟಾಗಿ ಸೀಲೆಂಟ್ರೇಟ್ನ ವಿಡಿಯೋ ಏನು ಮಾಡಿದ್ದೀನಿ ಅದರಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಆಲ್ಟರ್ನೇಷನ್ ಆಫ್ ಜನರೇಷನ್, ಸೀಲೆಂಟ್ರೇಟ್ಸಲ್ಲಿ 2 ಬಾಡಿ ಫಾರ್ಮ್ಸ್ ಇರುತ್ತೆ, ದಟ್ ಈಸ್ ಒನ್ ಈಸ್ ಪಾಲಿಪ್, ಅನದರ್ ಒನ್ ಈಸ್ ಮೆಡುಸೆ. ಓಕೆ, ಸೊ ಇದು 2ನ್ನೂ ತೋರಿಸುವಂತಹದ್ದು ಆರ್ಗ್ಯಾನಿಸಮ್ ಯಾವುದು, ಒಬೇಲಿಯಾ. ಯಾವ ತರಹ ಆಗುತ್ತೆ ಇದರಲ್ಲಿ ಅಂತ ನಾನು ನಿಮಗೆ ಅದರಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿತ್ ನೋಟ್ಸ್ ಇದೆ. ಸೊ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಸಮ್ 2 or 3 ಮಾರ್ಕ್ಸ್. ಸೊ ಗೋ ಥ್ರೂ ದ ವಿಡಿಯೋಸ್. ಆ್ಯಂಡ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಪ್ಲಾಟಿ ಹೆಲ್ಮಿಂಥಸ್ ಕೇಳ್ಬೋದು, ಎನ್ನಲಿಡಾ,
ಆಥ್ರೋಪೋಡ ಆರ್ ಮೊಲುಸ್ಕ ಯಾವುದಾದ್ರೂ ಒಂದನ್ನು ನಿಮಗೆ 5 ಮಾರ್ಕ್ಸಿಗೆ ಕೇಳಬಹುದು. ಆ್ಯಂಡ್ ಕಾರ್ಡೇಟ್ ನಾನ್ ಕಾರ್ಡೇಟ್ನ ಡಿಫ್ರೆನ್ಸಸ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ಕಾಂಡ್ರಿಕ್ಟಿಸ್ ಆ್ಯಂಡ್ ಆಸ್ಟಿಕ್ಟಿಸ್ ಅಂದರೆ ಕಾರ್ಟಿಲೇಜಿನಸ್ ಫಿಶಸ್ ಆ್ಯಂಡ್ ಬೋನಿ ಫಿಶಸ್ನ ಡಿಫ್ರೆನ್ಸಸ್ಸನ್ನು ನೋಡ್ಕೊಳ್ಳಿ. ನಿಮಗೆ 3 ಮಾರ್ಕಲ್ಲಾದರೂ ಕೇಳ್ಬೋದು ಅಥವಾ 5 ಮಾರ್ಕಲ್ಲೂ ಕೂಡ ನಿಮಗೆ ಡೈರೆಕ್ಟ್ ಕ್ವಶನನ್ನು ಕೇಳ್ತಾರೆ. ಆ್ಯಂಡ್ 3 ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ಫೈಲಮ್ ಕಾರ್ಡೇಟಾ ಅಗೇನ್ 3 ಮಾರ್ಕ್ನ ಕ್ವೆಶನ್ ಆಗಿದೆ ಇದು. ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕ್ಲಾಸ್ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಆರ್ ಮ್ಯಾಮಲ್ಸ್, ಈ 4ರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಡೈರೆಕ್ಟ್ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ಏವ್ಸ್ನದ್ದು ನಿಮಗೆ ಹೆಚ್ಚಾಗಿ ಈ ತರಹ ಕೇಳ್ತಾರೆ, ಏನಂದರೆ ಮಾಡಿಫಿಕೇಷನ್ ಇನ್ ಬರ್ಡ್ ಫಾರ್ ಫ್ಲೈಯಿಂಗ್ ಮೋಡ್ ಅಥವಾ ಏರಿಯಲ್ ಮೋಡ್ ಆಫ್ ಲೈಫಿಗೆ ಹೇಗೆ ಬರ್ಡ್ಸ್ ಅಡಾಪ್ಟ್ ಮಾಡ್ಕೊಂಡಿದೆ, ಏನೇನು ಅಡಾಪ್ಟೇಷನನ್ನು ಮಾಡ್ಕೊಂಡಿದೆ ಅಂತ ಹೇಳಿ ನಿಮಗೆ ಅಗೇನ್ 5 ಮಾರ್ಕ್ ಆರ್ 3 ಮಾರ್ಕಲ್ಲಿ ಕೇಳಬಹುದು. ಆ್ಯಂಡ್ ವಾಟ್ ಆರ್ ಡಿಪ್ಲೋಬ್ಲಾಸ್ಟಿಕ್ ಆ್ಯನಿಮಲ್ಸ್, ನೇಮ್ ದ ಫೈಲಮ್ ದಟ್ ಎಕ್ಸಿಬಿಟ್ಸ್ ಡಿಪ್ಲೋಬ್ಲಾಸ್ಟಿಕ್ ಕಂಡೀಷನ್, ಈ ತರಹ ನಿಮಗೆ ಟ್ರಿಪ್ಲೋಬ್ಲಾಸ್ಟಿಕ್ಕು ಕೇಳಬಹುದು. ಓಕೆ, ಸೊ ಹಾಗಾಗಿ ನೋಡ್ಕೊಂಡಿರಿ ಅದನ್ನು. ಆ್ಯಂಡ್ ಸೀಲೋಮೇಟ್ ಅಂದರೆ ಏನು, ಸ್ಯೂಡೋಸೀಲೋಮೇಟ್ ಅಂದರೆ ಏನು, ಅಸೀಲೋಮೇಟ್ ಅಂದರೆ ಏನು, ಇದು ಯಾವ ಫೈಲಮ್ಸಲ್ಲಿ ಕಂಡು ಬರುತ್ತೆ ಅಥವಾ ಯಾವ ಆರ್ಗ್ಯಾನಿಸಮಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಅಥವಾ MCQನಲ್ಲಿ ನಿಮಗೆ ಫೈಲಮ್ಗಳನ್ನು ಕೊಟ್ಬಿಟ್ಟು ಇದು ಸೀಲೋಮೇಟಿಗೆ ಎಕ್ಸಾಂಪಲ್ಲ, ಸೂಡೋಸೀಲೋಮೇಟಿಗೆ ಯಾವ್ದು ಎಕ್ಸಾಂಪಲ್ಲು, ಅಸೀಲೋಮೇಟಿಗೆ ಇದರಲ್ಲಿ ಯಾವ್ದು ಎಕ್ಸಾಂಪಲ್, ಈ ತರಹ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್, ಲಾರ್ವಲ್ ಸ್ಟೇಜಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿ ಇದ್ದು ಅಡಲ್ಟಲ್ಲಿ ರೇಡಿಯಲ್ ಸಿಮೆಟ್ರಿ ಹೊಂದುವಂತಹ ಫೈಲಮ್ ಯಾವುದು ಅಂತಂದರೆ ದಟ್ ಈಸ್ ಎಕೈನೋಡರ್ಮ್ಸ್. ಓಕೆ, ಅಥವಾ ಎಕಿನೋಡರ್ಮೆಟಾ. ಆ್ಯಂಡ್ ಅಸೈನ್ ದ ಫಾಲೋವಿಂಗ್ ಆ್ಯನಿಮಲ್ಸ್ ಟು ರೆಸ್ಪೆಕ್ಟಿವ್ ಫೈಲಮ್. ಸೊ ಇದು ಹೆಚ್ಚಾಗಿ ಇದರಲ್ಲಿ ಬರುವಂಥ ಕ್ವಶನ್ ಡೈರೆಕ್ಟಾಗಿ ಈ ತರಹ 2 ಮಾರ್ಕಲ್ಲಿ ಬರುತ್ತೆ, 3 ಮಾರ್ಕಲ್ಲಿ ಬರುತ್ತೆ, ಅಥವಾ MCQನಲ್ಲೂ ಬರಬಹುದು, ಅಥವಾ 5 ಮಾರ್ಕಲ್ಲಿ ಬರ್ಬೋದು, ಹೇಳಲಿಕ್ಕಾಗಲ್ಲ. ಯಾವ ತರಹ ಬೇಕಾದರೂ ಈ ಟೈಪ್ ಆಫ್ ಕ್ವಶನ್ ಬರುತ್ತೆ. ಏನು ಅಂತಂದರೆ ಎನಿಮಲ್ಸನ್ನು ಕೊಟ್ಬಿಡ್ತಾರೆ, ಅದು ಯಾವ ಫೈಲಮ್ ಅಂತ ನೀವು ಹೇಳಬೇಕು. ಸೊ ಇದಕ್ಕೆ ನೀವೇನು ಮಾಡಬೇಕು, ಎಕ್ಸಾಂಪಲ್ಸ್ ಆಫ್ ಈಚ್ ಫೈಲಮ್ ವಿತ್ ದೇರ್ ಕಾಮನ್ ನೇಮ್ಸನ್ನು ನೀವು ನೋಡ್ಕೊಳ್ಬೇಕು. ಯಾಕಂದರೆ ಇದರಲ್ಲಿ ಯಾವುದು ಕಾಮನ್ ನೇಮ್ ಈ ತರಹ ಕೇಳ್ತಾರೆ. ಸೊ ಗೊರ್ಗೋನಿಯಾ ಇದೆ, ಸೊ ಇದನ್ನು ನಾವು ಸಿ ಫ್ಯಾನ್ ಅಂತ ಕರಿತೀವಿ, ಹೌದಾ. ಸೊ ಈ ತರಹ ಒಂದು 4 ಆಪ್ಷನ್ ಕೊಟ್ಬಿಟ್ಟು ಯಾವುದು ಇದರಲ್ಲಿ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಅಂತ ಅವರು ಕೇಳ್ತಾರೆ, ಕಾಮನ್ ನೇಮ್ ಮತ್ತು ಅದರ ಸೈಂಟಿಫಿಕ್ ನೇಮ್. ಓಕೆ, ಸೊ ಈ ರೀತಿಯಾಗಿ. ಆ್ಯಂಡ್ ಎನಿಮಲ್ಸನ್ನು ಕೊಟ್ಬಿಟ್ಟು ಇದು ಯಾವ ಫೈಲಮಿಗೆ ಸೇರುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಕೋಮ್ ಜೆಲ್ಲೀಸ್ ಯಾವ ಫೈಲಮ್ಮು, ಟೀನೋಫೋರಾ. ಪೈಲಾ ಯಾವ ಫೈಲಮ್, ಪ್ಲೆನೇರಿಯಾ ಪ್ಲಾಟಿ ಹೆಲ್ಮಿಂಥಸ್. ಓಕೆ, ಪೈಲಾ ಮೊಲುಸ್ಕಾ. ಆ್ಯಂಡ್ ಆಸ್ಕೆರಿಸ್ ಆಸ್ಕೆಲ್ಮಿಂಥಸ್. ಸ್ಟಾರ್ ಫಿಶ್ ಎಕೈನೋಡರ್ಮ್. ಸೈಕಾನ್ ಪೊರಿಫೆರಾ. ಸೊ ಈ ತರಹ ಬೇರೆ ಬೇರೆದನ್ನು ಕೊಟ್ಟು ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಫಂಕ್ಷನನ್ನು ಕೇಳಬಹುದು, ಅಥವಾ ಯಾವ ಫೈಲಮಿಗೆ ಬಿಲಾಂಗ್ ಆಗುತ್ತೆ ಈ ಒಂದು ಸ್ಪೆಷಲ್ ಆರ್ಗನ್ ಅಥವಾ ಕ್ಯಾರೆಕ್ಟರ್ ಅಂತ ಕೇಳ್ತಾರೆ. ಸೊ ಕಾಯಿನೋಸೈಟ್ಸ್ ಇರುವಂಥದ್ದು ಪೊರಿಫೆರಾದಲ್ಲಿ, ಆ್ಯಂಡ್ ನೀಡೋಬ್ಲಾಸ್ಟ್ಸ್ ಇರುವಂಥದ್ದು ಸಿಲೆಂಟ್ರೇಟಾದಲ್ಲಿ. ಏನು ಮಾಡುತ್ತೆ ನೀಡೋಬ್ಲಾಸ್ಟ್, ಡಿಫೆನ್ಸಿಗೆ ಯೂಸ್ ಮಾಡುತ್ತೆ, ಅಥವಾ ಪ್ರೇನ ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಅಟ್ಯಾಚ್ಮೆಂಟಿಗೆ ಯೂಸ್ ಮಾಡುತ್ತೆ. ಓಕೆ, ಆ್ಯಂಡ್ ಕೋಮ್ ಪ್ಲೇಟ್ಸ್ ಯಾವುದರಲ್ಲಿ ಕಂಡು ಬರುತ್ತೆ, ದೇ ಆರ್ ಫೌಂಡ್ ಇನ್ ಟೀನೋಫೋರಾ. ರ್ಯಾಡುಲಾ ಮೊಲುಸ್ಕಾದಲ್ಲಿ ಫೌಂಡ್ ಆಗುತ್ತೆ. ರ್ಯಾಡುಲಾನ ಅದು ಫಾರ್ ಫೀಡಿಂಗ್ಗೆ ಬಳಸುತ್ತೆ, ಅಂದರೆ ಫುಡ್ಡನ್ನು ಕ್ಯಾಪ್ಚರ್ ಮಾಡೋಕ್ಕೆ. ಆ್ಯಂಡ್ ಫ್ಲೇಮ್ ಸೆಲ್ಸ್ ಕಂಡುಬರುವಂಥದ್ದು ಪ್ಲಾಟಿ ಹೆಲ್ಮಿಂಥಸಲ್ಲಿ. ಇದರ ಕೆಲಸ ಏನು, ಎಕ್ಸ್ಕ್ರೀಷನ್, ಆಸ್ಮೋರೆಗ್ಯುಲೇಷನ್. ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಕಂಡುಬರುವಂಥದ್ದು ಕೂಡ ಪ್ಲಾಟಿ ಹೆಲ್ಮಿಂಥಸಲ್ಲಿ. ಸೊ ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಫಾರ್ ಅಬ್ಸಾರ್ಬಿಂಗ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ಹೋಸ್ಟ್ ಆರ್ ಅಟ್ಯಾಚ್ಮೆಂಟ್ ಟು ದ ಹೋಸ್ಟ್. ಆ್ಯಂಡ್ ನೆಫ್ರಿಡಿಯಾ ಕಂಡುಬರುವಂಥದ್ದು ಎನಲಿಡಾದಲ್ಲಿ. ಸೊ ದೀಸ್ ಆರ್ ಫಾರ್ ಎಕ್ಸ್ಕ್ರೀಷನ್. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಕಂಡುಬರೋದು ಎಕೈನೋಡರ್ಮ್ಸಲ್ಲಿ. ಆ್ಯಂಡ್ ಬಯೋಲ್ಯುಮಿನಿಸೆನ್ಸ್ ಕಂಡುಬರೋದು ಟೀನೋಫೊರಾದಲ್ಲಿ. ಓಕೆ, ಆ್ಯಂಡ್ ವಾಟ್ ಈಸ್ ಬಯೋಲ್ಯುಮಿನಿಸೆನ್ಸ್ ಅಂತಲೂ ಕೇಳ್ತಾರೆ, ಯಾವ ಫೈಲಮಲ್ಲಿ ಇದು ಕಂಡು ಬರುತ್ತೆ ಅಂತ ನಿಮಗೆ ಕೇಳ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕಮಿಂಗ್ ಫ್ರಮ್ ಆಲ್ ದೀಸ್ 4 ಚಾಪ್ಟರ್ಸ್. ಸೊ ಇದು ಬಿಟ್ಟು ನಿಮಗೆ ಇನ್ನೂ ಬೇರೆ ಚಾಪ್ಟರ್ಸು ಕೂಡ ಇದೆ ಟೆಸ್ಟಿಗೆ ಅಂತಂದರೆ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಟ್ರೈ ಟು ಪ್ರೊವೈಡ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದೋಸ್ ಚಾಪ್ಟರ್ಸ್ ಆಲ್ಸೋ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಟೆಸ್ಟ್.